ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ರಾಯರು ನಿಮಗೆಲ್ಲ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಜನಗಳಿಗೂ ಕಾಪಾಡಲಿ. ವಿಷಯ ಇಷ್ಟೇ ಕಂಡು, ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನಾದ್ರಿ ಸೈಡಲ್ಲಿ ಬಂದಾಗ ಹುಡುಗರು ಸೇರಿ 3 ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿರ್ತಾರೆ. ಎಂಥ ಪಾಪಿ ನನ್ನ ಮಕ್ಕಳು ಇರ್ಬೋದು ರೀ ಸ್ನೇಹಿತರೆ. ಅವರು ನಮ್ಮ ದೇಶಕ್ಕೆ ಟೂರಿಸ್ಟು, ನಮ್ಮ ದೇಶದಲ್ಲಿ ಹೆಸರುವಾಸಿ. ಅದು ಕೊಪ್ಪಳ ಅಂತ ಜಿಲ್ಲೆ, ಅಂಜನಾದ್ರಿ ಭಗವಾನ್ ಹನುಮಂತ ನೆಲೆಸಿರೋಂಥ ಜಾಗ. ಇಂಥ ನಾಯಿಗಳಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಕೆಟ್ಟ ಹೆಸರು ಹೇಳಿ ಸ್ನೇಹಿತರೆ. 3 ಜನ ಫಾರಿನ್ನು ಯಾತ್ರಿಗಳು ಬಂದಿರ್ತಾರೆ ಪ್ರವಾಸಕ್ಕೆ ಅಂತ ಕೊಪ್ಪಳ ಜಿಲ್ಲೆಗೆ. ಅವರು ಅತ್ಯಾಚಾರವಾಗಿರುತ್ತೆ ಸ್ನೇಹಿತರೆ. ಆ ವಿಚಾರವಾಗಿ ಹೈಕೋರ್ಟು 3 ಜನಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟಿದೆ. ಮರಣದಂಡನೆ ಶಿಕ್ಷೆ ಕೊಟ್ಟಿದೆ, ಓಕೆ. ಆದರೆ ಅತ್ಯಾಚಾರ ಆದಂಥ ಮಹಿಳೆಯರ ಕಥೆ ಏನು? ಜೀವನ ಪರ್ಯಂತ ನಮ್ಮ ರಾಜ್ಯದ ಕೆಟ್ಟ ಹೆಸರು ಅವ್ರ ಮನಸ್ಸಲ್ಲಿ ಉಳಿದಿರುತ್ತೆ. ಇಂಥ ಜಾಗಕ್ಕೆ ಹೋಗಿದ್ದೆ, ಕೊಪ್ಪಳ ಅನ್ನೋದು, ಕರ್ನಾಟಕ ಅನ್ನೋದು, ಭಾರತ ದೇಶದ ಕರ್ನಾಟಕದಲ್ಲಿ ಇಂಥ ಜಿಲ್ಲೆಯಲ್ಲಿ ಹೋಗಿದ್ದೆ, ಅತ್ಯಾಚಾರ ಆಯಿತು ಅಂತ ಸಾರ್ವಕಾಲಿಕಗೂ ಉಳಿದಿರುತ್ತೆ. ಮರಣೆ ದಂಡನೆ ಶಿಕ್ಷೆ ಅಲ್ಲ ಸ್ನೇಹಿತರೆ, ಇವಾಗೆಲ್ಲ ವಿಚಿತ್ರವಾದ ಶಿಕ್ಷೆಗಳು ಕೊಡಬೇಕು. ಅದು ದುಬೈ ದೇಶದಲ್ಲಿ ಕೊಡ್ತಾರಂತಲ್ಲ, ರೋಡಲ್ಲಿ ನಿಲ್ಲಿಸಿ ಇದು ಮಾಡಿ, ಆ ಥರದ್ದು ಶಿಕ್ಷೆ ಕೊಡಬೇಕು. ಮಹಿಳೆ ಅಂದರೆ ಏನು ತಿಳ್ಕೊಂಡಿದ್ದಾರೆ? ಎಲ್ಲರಿಗೂ ಇರುತ್ತೆ ಪ್ರೀತಿ, ಪ್ರೇಮ, ಮತ್ತೊಂದು ಮಗದೊಂದು ಆಸಕ್ತಿಗಳು ಇರ್ತವೆ. ಆದರೆ ನಮ್ಮ ಕಂಟ್ರೋಲಲ್ಲಿ ನಾವು ಇರಬೇಕು ಸ್ನೇಹಿತರೆ. ಬಹಿಗೌರವ ಕೊಡಬೇಕು. ಹೆಣ್ಣು ಒಬ್ಬಳು ತಾಯಿ, ಒಬ್ಬಳು ಮಗಳು, ಒಬ್ಬಳು ಪ್ರೇಯಸಿ, ಒಬ್ಬಳು ಹೆಂಡತಿ, ಎಲ್ಲ ಥರದ್ದು ಜೀವನದಲ್ಲೂ ಹೆಣ್ಣಿನ ಪಾತ್ರ ನಮ್ಮ ಪಾತ್ರದಲ್ಲಿ ಇರುತ್ತೆ. ಆದರೆ ಈ ಬೇವರ್ಸಿಗಳಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಕೆಟ್ಟ ಹೆಸರು. ಆ ಜಡ್ಜಿಗೆ ನಾನು ನಿಜವಾಗ್ಲೂ ಕೈ ಮುಗಿದು ನಮಸ್ಕರಿಸ್ತೀನಿ. ಯಾಕೆ ಅಂದರೆ ಅವರು ಮರಣದಂಡನೆ ಕೊಟ್ಟಿದ್ದಾರೆ. ಕೇಸು ಜಾಸ್ತಿ ಎಳಿಬಾರ್ದು, ಫಾಸ್ಟಾಗಿ ಆಗಬೇಕು. ನ್ಯಾಯ ತೀರ್ಮಾನಗಳು ಫಾಸ್ಟಾಗಿ ಆಗಬೇಕು. ನ್ಯಾಯ ಸಿಕ್ಕಿದೆ, ಆದರೆ ಆದಂಥ ನೋವು, ಆದಂಥ ಕಷ್ಟ, ಆದಂಥ ಅವಮಾನ ಸಾರ್ವಕಾಲಿಕ ಅವಳು ಹೆಣ್ಣಿನ ಜೀವನದಲ್ಲಿ ಉಳಿದಿರುತ್ತೆ ಸ್ನೇಹಿತರೆ. ಅತ್ಯಾಚಾರ ಆಯಿತು ಇಂಥ ವ್ಯಕ್ತಿಯಿಂದ, ಇಂಥ ರಾಜ್ಯದಲ್ಲಿಂದ. ಇಂಥ ಬೇವರ್ಸಗಳಿಗೆ ಗಲ್ಲಲ್ಲ ಸ್ನೇಹಿತರೆ, ಚಪ್ಪಲಿಲಿ ಹೊಡೆದು ಸಾಯಿಸ್ಬೇಕು. ಏನು ಮನುಷ್ಯ ಅದನ್ರಿ ಅವನು ನಿಜಾಗ್ಲೂ ಏನು ಮನುಷ್ಯ ಅದನು? ಒಟ್ಟಿಗೆ ಏನು ತಿಂತಾನ್ರಿ ಸ್ನೇಹಿತರೆ ಅವನು? ಬೇವರ್ಸಿ ಒಬ್ಬ ಹೆಣ್ಮಗಳು ಅಂದರೆ ಏನು ತಿಳಿದಾನೆ? ಮದುವೆ ಆಗಲಿ ರೀ, ಮನೆಯೊಳಗೆ 4 ಗೋಡೆ ಮಧ್ಯೆ ಮಾಡ್ಕೊಳ್ಳಿ. ಅದನ್ನು ಈ ನಮ್ಮ ಸಂಸಾರಕ್ಕೆ ನಮ್ಮ ಈ ಥರ ತಂದು ನಮ್ಮ ರಾಜ್ಯದ ಹೆಸರು ಹಾಳು, ನಮ್ಮ ರಾಜ್ಯದ ಪ್ರವಾಸೋದ್ಯಮದ ಹೆಸರು ಹಾಳು. ಕೊಪ್ಪಳ ಜಿಲ್ಲೆ ಸ್ವಯಂ ಹನುಮಂತ ನೆಲೆಸಿರೋಂಥ ಜಾಗ, ಅಂಜನಾದ್ರಿಗೆ ಸಂಬಂಧಪಟ್ಟಿರೋಂಥ ಜಿಲ್ಲೆ. ಇಂಥ ನಾಯಿಗಳಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಕೆಟ್ಟ ಹೆಸರಿದೆ. ಯುವಕರೆಲ್ಲ ಯಾರೂ ಇಂಥ ಕೆಲಸ ಮಾಡಬಾರ್ದು. ಎಲ್ಲ ಒಂದು ಸದ್ಮಾರ್ಗದಲ್ಲಿ ನಡೀರಿ. ಅತ್ಯಾಚಾರ ಅನ್ನೋದು ಯಾಕೆ ಬೇಕು ಹೇಳಿ? ನಿಮ್ಮಲ್ಲಿ ನೀವು ಕಂಟ್ರೋಲ್ ತಗೊಳ್ಳಿ. ಭಗವಂತನ ಜ್ಞಾನ ಮಾಡಿ, ಗುರುಗಳು ತಪ ಮಾಡಿ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಿ, ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲ ಜಡ್ಜಿಗೆ ನನ್ನ 2 ಕೈ ಮುಗಿಯುತ್ತಾ ಈ ತೀರ್ಪು ಕೊಟ್ಟಿರೋದು ತುಂಬ ಒಳ್ಳೆಯದಾಯಿತು. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕರ್ನಾಟಕ, ಜೈ ಬಜರಂಗಬಲಿ.